ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್, ಇಸ್ರೇಲ್, ಅಮೆರಿಕ ಮೂರು ರಾಷ್ಟ್ರಗಳ ಮಧ್ಯದ ಯುದ್ಧ ಸರಿಸುಮಾರು 11ನೇ ದಿನಕ್ಕೆ ಕಾಲಿಟ್ಟಿದೆ. 11 ದಿನ ಕಳೆದ್ರೂ ಕೂಡ ಯುದ್ಧದ ಭೀಕರತೆ ಕಡಿಮೆ ಆಗ್ತಾ ಇಲ್ಲ, ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ದಾಳಿ ಪ್ರತಿ ದಾಳಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಆತಂಕದ ವಾತಾವರಣ. ಅಲ್ಲಿನ ನಾಗರಿಕರು ಪರದಾಡ್ತಿದ್ದಾರೆ, ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಕಾರಣ ಏನು ಅಂತ ಅಂದ್ರೆ ಪ್ರಮುಖವಾಗಿ ಇರಾನ್ ನಲ್ಲಿರುವಂತಹ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆ ಇಸ್ರೇಲ್ ಅಂಡ್ ಅಮೆರಿಕ. ಹಂಗಾಗಿ ಸಮಸ್ಯೆ ಆಗ್ತಾ ಇದೆ, ರಕ್ತದ ಕೋಡಿ ಹರಿತಾ ಇದೆ. ಇರಾನ್ನ ತೈಲ ಘಟಕಗಳ ಮೇಲೆಯೇ ಇಸ್ರೇಲ್ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದೆ. ತೈಲ ಸೋರಿಕೆಯಿಂದ ರಸ್ತೆಗಳಲ್ಲಿ ಬೆಂಕಿಯ ನದಿ ಹರಿದು ಹೋಗ್ತಾ ಇದೆಯಂತೆ. ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ತೈಲ ಘಟಕದ ಮೇಲಿನ ದಾಳಿ ಇಸ್ರೇಲ್ ವಿರುದ್ಧ ಅಮೆರಿಕ ಅಸಮಾಧಾನ ಹೊರಹಾಕಿದ್ದು ಇದು ಸರಿಯಾದ ಕ್ರಮ ಅಲ್ಲ ಅಂತ ಅಮೆರಿಕ ಬೇಸರ ಹೊರಹಾಕಿದೆಯಂತೆ. ಈ ದಾಳಿ ಕಚ್ಚಾ ತೈಲ ಉಳಿಸೋದೇ ಹೊರತು ಅದನ್ನ ನಾಶ ಮಾಡೋದಲ್ಲ, ಅದನ್ನ ನಾಶ ಮಾಡಕ್ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಅಮೆರಿಕ ಇಸ್ರೇಲ್ಗೆ ಹೇಳಿದೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಇಸ್ರೇಲ್ನ ಟಾರ್ಗೆಟ್ ಇರಾನ್ನಲ್ಲಿರುವಂತಹ ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಬೇಕು, ಆ ಮೂಲಕ ಇಡೀ ದೇಶವನ್ನ ನಾಶ ಮಾಡಿಬಿಡಬೇಕು, ಇರಾನ್ ಇನ್ನಿಲ್ಲದಂತೆ ಹೋಗ್ಬಿಡಬೇಕು ಅನ್ನೋ ರೀತಿಯಲ್ಲೇ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇರೋದು. ಬಟ್ ಅಮೆರಿಕ ಈಗ ಇಸ್ರೇಲ್ ಮಾಡ್ತಾ ಇರುವ ದಾಳಿಯ ಬಗ್ಗೆ ಕೂಡ ಒಂದಷ್ಟು ಅಸಮಾಧಾನಗಳನ್ನ ವ್ಯಕ್ತಪಡಿಸಿದೆ ಅಂತ. ಪ್ರಮುಖವಾಗಿ ತೈಲ ಘಟಕದ ಮೇಲೆ ದಾಳಿಯಾಗಿರುವಂತಹ ರೀತಿ ಇದೆಯಲ್ಲ, ಅದು ಸರಿಯಲ್ಲ ಅಂತ. ತೈಲ ಘಟಕಗಳ ಮೇಲೆ ದಾಳಿ ಮಾಡಬಾರ್ದು, ಅದು ನಾಶ ಆಗಬಾರ್ದು, ಅದನ್ನ ಉಳಿಸೋ ಪ್ರಯತ್ನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಮೆರಿಕ ಹೇಳ್ಕೊಂಡಿದೆ ಇಸ್ರೇಲ್ಗೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಸಹಜವಾಗಿ ಮೂರು ರಾಷ್ಟ್ರಗಳಿಂದ ಈ ಯುದ್ಧ ಇದೆಯಲ್ಲ, ಜನಸಾಮಾನ್ಯರು ತತ್ತರಿಸಿ ಹೋಗ್ತಿದ್ದಾರೆ ಅಂತ. ಒಂದ್ ಕಡೆ ಯಾವ ಕ್ಷಣಕ್ಕೆ ಎಲ್ಲಿ ದಾಳಿ ಆಗುತ್ತೋ ಅನ್ನುವಂತಹ ಆತಂಕದ ಜೊತೆಗೆ ತೈಲ ಘಟಕಗಳ ಮೇಲೆ ದಾಳಿ ಆಗ್ತಾ ಇರೋದ್ರಿಂದ ಅದರಿಂದ ಹೊರಬರುವಂತಹ ವಿಷಾನಿಲ ಅದನ್ನ ಸೇವನೆ ಮಾಡ್ಬೇಕಲ್ಲ ಜನ. ಇದರಿಂದ ರೋಗ ರುಜಿನಗಳು, ಉಸಿರಾಡಕ್ಕೆ ಸಮಸ್ಯೆ ಆಗ್ತಾ ಇದೆ, ನೇರವಾಗಿ ಶ್ವಾಸಕೋಶಗಳಿಗೆ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಆತಂಕವನ್ನ ನಾಗರಿಕರು ಕೂಡ ಹೊರ ಹಾಕ್ತಿದ್ದಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಂಜುನಾಥ್, ತೀವ್ರವಾಗಿ ಕಾಣಿಸ್ತಾ ಇದೆ ಮೂರು ರಾಷ್ಟ್ರಗಳ ಮಧ್ಯದ ಈ ಯುದ್ಧ. ಇದರಿಂದ ಅಲ್ಲಿರುವಂತ ನಾಗರಿಕರು ಕೂಡ ಪರದಾಡ್ತಿದ್ದಾರೆ, ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಿದ್ದಾರೆ ಅಂತ. ಎಕ್ಸಾಕ್ಟ್ಲಿ ಯುದ್ಧ ಯಾವಾಗ ನಿಲ್ಲಬಹುದು ಅಂತ ಲಕ್ಷಣಗಳೇನಾದ್ರೂ ಇದೆಯಾ, ಅಥವಾ ಇನ್ನಷ್ಟು ಭೀಕರತೆ ಪಡೆದುಕೊಳ್ಳೋ ಸಾಧ್ಯತೆ ಇದೆಯಾ ಅಂತ? ಶ್ರುತಿ, ಸದ್ಯಕ್ಕೆ ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರ್ತಕ್ಕಂಥ ಜಂಟಿ ಯುದ್ಧ ಕಾರ್ಯಾಚರಣೆ ಏನಿದೆ ಅದು ನಿಲ್ಲುವಂತಹ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಆದರೆ ಆ ಯುದ್ಧದ ಎಫೆಕ್ಟ್ ಮಾತ್ರ ಜಗತ್ತಿನಾದ್ಯಂತ ಕಾಣ್ತಾ ಇರ್ತಕ್ಕಂಥ. ಅದರಲ್ಲೂ ತೈಲ ಇರ್ಬೋದು, ಗ್ಯಾಸ್ ಇರ್ಬೋದು, ಈ ರೀತಿಯಾಗಿ ನೈಸರ್ಗಿಕ ಸಂಪತ್ತೇನಿದೆ ಅದರ ಮೇಲೆ ತುಂಬ ಎಫೆಕ್ಟ್ ಆಗಿ ಈ ಒಂದು ಯುದ್ಧ ಬೀರ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಂಥ ಅಮೆರಿಕ ಅಧ್ಯಕ್ಷರು ಸಹ ಒಂದು ರೀತಿಯಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯುದ್ಧ ನಡೀತಾ ಇರ್ತಕ್ಕಂಥದ್ದು ತೈಲ ಘಟಕಗಳ ರಕ್ಷಣೆ ಮಾಡೋದಕ್ಕೆ, ಅದರ ಮೇಲೆ ಒಂದು ಹಿಡಿತವನ್ನು ಸಾಧಿಸೋದಕ್ಕೆ ಮಾತ್ರ. ಆದರೆ ಇಸ್ರೇಲ್ ಇರಾನ್ನಲ್ಲಿರ್ತಕ್ಕಂಥ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಒಂದು ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇದರಿಂದ ಆ ಒಂದು ತೈಲ ಘಟಕಗಳ ರೀಕನ್ಸ್ಟ್ರಕ್ಷನ್ ಅಂದರೆ ಈಗ ನಾಶದ ಹಾದಿಯತ್ತ ಸಾಗ್ತಾ ಇರ್ತಕ್ಕಂಥ ತೈಲ ಘಟಕಗಳೇನಿದ್ದಾವೆ, ಈ ದಾಳಿಯಲ್ಲಿ ಅವು ನಾಶ ಆಗ್ತಾ ಇರ್ತಕ್ಕಂಥ ಅದನ್ನು ಮತ್ತೆ ಮರು ರಚನೆ ಮಾಡ್ಬೋದು, ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ತುಂಬ ಆರ್ಥಿಕವಾದಂಥ ಹೊರೆ ಬೀಳುತ್ತೆ. ಜೊತೆಗೆ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಯೂ ಸಹ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಮೂರು ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಒಂದು ಸಮಸ್ಯೆ ಅಲ್ಲ, ಇದರ ಎಫೆಕ್ಟ್ ಆಗಿ ಇಡೀ ಜಗತ್ತಿನಾದ್ಯಂತ ಯಾವ ದೇಶಗಳು ಈ ಕಚ್ಚಾ ತೈಲವನ್ನು ಅವಲಂಬಿಸಿದೆ ಅವರಿಗೆಲ್ಲರಿಗೂ ಸಹ ಇದರ ಒಂದು ದುಷ್ಪರಿಣಾಮ ಬೀರುತ್ತೆ. ಈಗಾಗಲೇ ಕೊರತೆ ಎದ್ದು ಕಾಣ್ತಾ ಇದೆ. ಹೀಗಾಗಿ ಕಚ್ಚಾ ತೈಲದ ಬೆಲೆ $107 ಅಂದರೆ ಒಂದು ಬ್ಯಾರೆಲ್ ಇದಕ್ಕೆ $107 ಎನ್ನುವ ಒಂದು ನಿಗದಿ ಆಗಿರ್ತಕ್ಕಂಥದ್ದು ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಇದರಲ್ಲಿ ಸ್ವಲ್ಪ ಇಳಿಕೆ ಕಂಡಿತ್ತು. ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $80ಗೆ ಕುಸಿದಿತ್ತು. ಆದರೆ ಈಗ ಇರಾನ್ನಲ್ಲಿರ್ತಕ್ಕಂಥ ಕಚ್ಚಾ ತೈಲ ಘಟಕಗಳೇನಿದ್ದಾವೆ ಅದನ್ನೇ ಇಸ್ರೇಲ್ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಮುಂದೆ ಇದರ ಪರಿಣಾಮವಾಗಿ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕ್ತೇವೆ ಅಂತಕ್ಕಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದೆ. ಈಗಾಗಲೇ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಿ ಇಸ್ರೇಲ್ ನಡೆಸ್ತಕ್ಕಂಥ ದಾಳಿಯಿಂದಾಗಿ ಆ ಒಂದು ರಸ್ತೆಗಳಲ್ಲೆಲ್ಲೂ ಸಹ ಇದೇ ಕಚ್ಚಾ ತೈಲ ಹರಿದಾಡ್ತಕ್ಕಂಥದ್ದು, ಬೆಂಕಿ ಕಾಣಿಸ್ಕೊಳ್ತಾ ಇದೆ. ನಿನ್ನೆ ಹೇಳಿದಾಗೆ
ಈ ಒಂದು ಯುದ್ಧದಿಂದಾಗಿ ಕಟ್ಟಡಗಳ ಧೂಳಿರ್ಬೋದು, ಜೊತೆಗೆ ತೈಲ ಘಟಕಗಳ ಮೇಲೆ ನಡೀತಕ್ಕಂಥ ದಾಳಿಯಿಂದಾಗಿ ಹೊರ ಬರ್ತಾ ಇರ್ತಕ್ಕಂಥ ವಿಷ ಅನಿಲ ಅಲ್ಲಿನ ಜನರ ಒಂದು ಜೀವನವನ್ನು ಅತಂತ್ರಗೊಳಿಸಿರ್ತಕ್ಕಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಅದರ ನಡುವೆ ಈ ರೀತಿಯಾದಂಥ ಒಂದು ಕಚ್ಚಾ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಕಚ್ಚಾ ತೈಲವು ದುಬಾರಿ ಆಗುತ್ತೆ. ಅದರಿಂದ ಬರ್ತಕ್ಕಂಥ ಪೆಟ್ರೋಲಿಯಂ ಉತ್ಪನ್ನಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ಏನು ಜನ ದಿನಂಪ್ರತಿ ಬಳಕೆ ಮಾಡ್ತಕ್ಕಂಥ ವಸ್ತುಗಳಿಗೂ ಸಹ ದುಬಾರಿಯಾಗುವಂಥ ಒಂದು ಆತಂಕ ಎದುರಾಗಿದೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.